ಶೋಷಿತ ವರ್ಗದ ಜನ ನಾವು ಮುಂದಕ್ಕೆ ಬರಬೇಕಾದ್ರೆ ಮೊದಲು ನಮ್ಮ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ. ನಮ್ಮ ಇತಿಹಾಸ ಏನು ಅಂತ, ಇತಿಹಾಸವನ್ನು ತಿಳ್ಕೊಳ್ಳದೆ ನೀವು ಯಾರಿಗೂ ಮುಂದೆ ಬರಲಿಕ್ಕೆ ಆಗುವುದಿಲ್ಲ ಅಂತ. ಇತಿಹಾಸ ಅಂತ ಹೇಳಿದ್ರೆ ನಮ್ಮ ಅಜ್ಜನ ಕಾಲ ಹೇಗಿತ್ತು, ಆವಾಗ ಸಮಾಜ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಅಜ್ಜನಿಂದ ಅಜ್ಜನ ಪಿಜ್ಜನ ಕಾಲ ಹೇಗಿತ್ತು, ಆವಾಗ ಸಮಾಜ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ತಿಳ್ಕೊಳ್ಬೇಕಂತ. ಹಾಗೆ 100 ವರ್ಷಗಳ ಹಿಂದೆ ಸಮಾಜ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತ ಹೇಳೋದನ್ನು ತಿಳ್ಕೊಳ್ಬೇಕಂತ. ಹಾಗೆ ಇನ್ನೂ ಹಿಂದಕ್ಕೆ ಹೋದರೆ ಆವಾಗ ಸಮಾಜ ಹೇಗಿರಬಹುದು, ಸಾಮಾಜಿಕ ವ್ಯವಸ್ಥೆ ಹೇಗಿರ್ಬೋದು, ಸಮಾಜದಲ್ಲಿ ಒಬ್ಬ ಬಡವನ ಬದುಕು ಎಷ್ಟು ಕಷ್ಟ ಇರ್ಬೋದು ಅಂತ ಹೇಳೋದನ್ನು ನಾವು ಅದು ಇತಿಹಾಸ ಅಂತ. ಇತಿಹಾಸವನ್ನು ತಿಳ್ಕೊಳ್ಳದೆ ನಾವು ಹೆಚ್ಚು ಮುಂದಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಅದು ಭಾಳ ಸತ್ಯವಾದಂಥ ಮಾತು. ದುರ್ಬಲ ವರ್ಗದವರು ಹೆಚ್ಚು ಎತ್ತರಕ್ಕೆ ಬರಬೇಕಾದ್ರೆ, ಏನಾದರೂ ಸಾಮಾಜಿಕವಾಗಿ ಮುಂದಕ್ಕೆ ಬರಬೇಕಾದ್ರೆ ಅವನ ಇತಿಹಾಸವನ್ನು ತಿಳ್ಕೊಳ್ಳದಿದ್ದರೆ ಅವನಿಗೆ ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಇದು ಸತ್ಯ ಕೂಡ. ಇವತ್ತು ಈ ಚಳುವಳಿ ಅಂತ ಹೇಳಿದರೆ ಬಹುಶಃ ಕೆಲವು ಸರಿ ಕಷ್ಟ ಇದೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಮುಂದೆ ಬರಬೇಕಾದ್ರೆ ಕಷ್ಟ ಇದೆ. ಯಾರಾದರೂ ಒಬ್ಬರು ದುರ್ಬಲ ಪರವಾಗಿ ಮಾತಾಡಿದರೆ ಬಹುಶಃ ಯಾರು ಕೂಡ ಅದಕ್ಕೆ ಸಹಕಾರ ನೀಡತಕ್ಕಂಥ ಪರಿಸ್ಥಿತಿ ಇಲ್ಲ. ಪಾರ್ಲಿಮೆಂಟ್ ಒಳಗೆ ನಿಂತುಕೊಂಡು ಜಾತಿಯನ್ನು ಕೇಳುವಂಥ ಜನವು ಇದ್ದಾರೆ ಈ ಸಮಾಜದಲ್ಲಿ. ಜಾತಿಯನ್ನು ಕೇಳುವ, ನನ್ನ ಜಾತಿ ಯಾವುದು ಅಂತೇಳಿ. ಬಹುಶಃ ತಾನು ಒಂದು ದೊಡ್ಡ ಬಲಿಷ್ಠ ವರ್ಗದಲ್ಲಿ ಮುಂದುವರೆದ ಸಮಾಜದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳುವಂಥ ಹೆಗ್ಗಳಿಕೆ ಕೆಲವು ಜನರಲ್ಲಿ ಇದೆ. ಆದರೆ ನೀವು ಹಿಂದುಳಿದವರು ಅಂತ ಹೇಳಿದ್ರೆ ಕೀಳು ಮಾಡಿಕೊಳ್ಬೇಡಿ. ನಿಮಗೂ ಮುಂದಕ್ಕೆ ಬರಲಿಕ್ಕೆ ಅವಕಾಶ ಇದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಬಲಿಷ್ಠ ವರ್ಗದವನಿಗೆ ಬದುಕು ಸುಲಭ ಆಗಿರ್ಬೋದು, ಆದರೆ ಸಮಾಜದ ದುರ್ಬಲ ವರ್ಗದವರಿಗೆ ಬದುಕನ್ನು ಮುಂದಕ್ಕೆ ತರಬೇಕಾದ್ರೆ ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಅದನ್ನು ನೀವು ಮಾಡಿದಾಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವರ್ತಮಾನ ಸಂದರ್ಭದಲ್ಲಿ ಬಹುಶಃ ಬದಲಾವಣೆಗಳು ಸಾಕಷ್ಟು ಆಗಿರ್ಬೋದು. ನಾನು ಶಾಲೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಅನುಭವವನ್ನು ನಾನು ಹೇಳ್ತೀನಿ. ದೇವದಾಸರೇ, ನನ್ನ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದರು. ನಾನು ಹೋಗುವ ಶಾಲೆಯಲ್ಲಿ ನಮ್ಮ ಸ್ಕೂಲ್ನಲ್ಲಿ ಒಬ್ಬನೇ ಪರಿಶಿಷ್ಟ ಜಾತಿಯವನು ಇರಲಿಲ್ಲ. ಇದು ಭಾಳ ಸತ್ಯದ ಮಾತು ನನಗೆ ಹೇಳೋದು. ನನ್ನ ಅನುಭವವನ್ನು, ಒಂದು 70 ವರ್ಷ ನನಗೆ ವಯಸ್ಸಾಯಿತು. ಇದು ಅಷ್ಟೇ ಸತ್ಯದ ವಿಚಾರ. ಇದು ಒಂದು ಶಿಕ್ಷಣವೇ ಒಂದು ಮರೀಚಿಕೆ ಆಗಿತ್ತು. ಶಿಕ್ಷಣ ಪಡೆಯುವಂಥದ್ದು ಕೂಡ ಕಷ್ಟದ ವಿಷಯ ಇತ್ತು. ಇವತ್ತು ನಾವು ಮಾತಾಡ್ತಾ ಗುರುಕುಲ ವ್ಯವಸ್ಥೆಯ ಬಗ್ಗೆ ಮಾತಾಡ್ತೀವಿ. ಗುರುಕುಲ ಭಾಳ ಚೆನ್ನಾಗಿತ್ತು, ಆಗಿತ್ತು, ಹೀಗಿತ್ತು, ಭಾಳ ಒಳ್ಳೆದಿತ್ತು ಅಂತ. ಆದರೆ ಗುರುಕುಲದಲ್ಲಿ ಕಲಿತವ್ರು ಯಾರು ಅಂತ ಹೇಳಿದ್ರೆ ಬಡವರ ಮಕ್ಕಳು ಯಾರು ಗುರುಕುಲಕ್ಕೆ ಹೋಗಿಲ್ಲ. ನೀವು ಯಕ್ಷಗಾನ ನೋಡಿರ್ಬೋದು. ಯಕ್ಷಗಾನದ ರಾಜ ತನ್ನ ಮಕ್ಕಳನ್ನು ಶಾಲೆ ಕಲಿಸಲಿಕ್ಕೆ ಶಿಕ್ಷಕರೊಬ್ಬರನ್ನು ಕರೆಸ್ತಾರೆ ಮತ್ತು ಅವರಿಗೆ ಮಾತ್ರ ಶಿಕ್ಷಣ, ಬೇರೆಯವರಿಗೆ ಶಿಕ್ಷಣ ಇಲ್ಲ. ಸಮಾಜ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಇಲ್ಲ. ಮೊನ್ನೆ ಪತ್ರಿಕೆ ವರದಿಗಾರರೊಬ್ಬ ಮಾತಾಡ್ತಿದ್ದ. ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಯೂನಿವರ್ಸಿಟಿಗಳಿತ್ತು. ಹಳೆಯ ವಿಚಾರವನ್ನು ಮಾತಾಡ್ತಾ ಯೂನಿವರ್ಸಿಟಿಗಳಿತ್ತು ಅಂತೇಳಿ, ಅಲ್ಲಿ
ಧಾರ್ಮಿಕ ಶಿಕ್ಷಣ ಮಾತ್ರ ಗಣಿತ ಅದು ಎದ್ದ ಕಲಿಸ್ತಾ ಇದ್ರು ಅಂತ. ನಾನು ಅವನಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇತ್ತು. ಆ ಯೂನಿವರ್ಸಿಟಿಗಳಲ್ಲಿ ಎಷ್ಟು ಜನ ಪರಿಷ್ಠ ಜಾತಿಯವರು ಓದ್ತಾ ಇದ್ರು, ಹಿಂದುಳಿದ ವರ್ಗದವರು ಎಷ್ಟು ಜನ ಓದಿದ್ದಾರೆ, ಸಮಾಜದಲ್ಲಿ ದುರ್ಬಲ ವರ್ಗದವರು ಎಷ್ಟು ಜನ ಓದಿದ್ದಾರೆ ಅಂಥೇಳಿ ಅವ್ರ ಪ್ರಶ್ನೆ ಕೇಳಬೇಕು. ಅದು ಹೇಳಿದರೆ ಯಾರು ಅಲ್ಲಿ ಓದಿದವರ ಇತಿಹಾಸ ಇಲ್ಲ. ಚರಿತ್ರೆ ಅಂತ ಹೇಳಿದರೆ ಅದು ಒಂದು ಇತಿಹಾಸ, ಚರಿತ್ರೆ ಅಂತ ಹೇಳೋದು ಒಂದು ಇತಿಹಾಸ. ಆ ಚರಿತ್ರೆಯ ಭಾಗದಲ್ಲಿ ಇದ್ದಾರಂತ ಹೇಳೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದಾಗಿ ಇವತ್ತು ನೀವು, ನಾನಲ್ಲ, ನಾವು ಅಂತ ಹೇಳಿದ್ರೆ ನಾನು ಸ್ವಲ್ಪ ಹೊರಗಡೆ ಇರ್ತೇನೆ. ನಾನೊಬ್ಬ ಬಲಿಷ್ಠ ಸಮಾಜಕ್ಕೆ ಸೇರಿದವನು. ನಾನು ಒಂದು ಲೆಕ್ಕದಲ್ಲಿ ಬಲಿಷ್ಠ ಸಮಾಜ ಸೇರಿದವನು. ನಾನು ಏನೋ ಬದುಕಲಿಕ್ಕೆ ನಮಗೆ ದಾರಿ ಇದೆ, ಅದು ಸಾಧ್ಯತೆ ಇದೆ. ಬಹುಶಃ ಅದು ಕೂಡ ತಿಳ್ಕೊಳ್ಬೇಕು. ಯಾರೋ ಒಬ್ಬ ಸಾಮಾಜಿಕ ಅವನು ಮುಂದಕ್ಕೆ ಬಂದರೆ ಅವನು ಮುಂದಕ್ಕೆ ಹೋದಷ್ಟು ಅವನು ಹಿಂದೆ ತಿರುಗಿ ನೋಡಬೇಕು, ಇನ್ನೂ ಎಷ್ಟು ಜನ ಹಿಂದೆ ಇದ್ದಾರೆ ಅಂತೇಳಿ. ನಾವು ಮುಂದೆ ಹೋಗ್ತಾ ಮುಂದಕ್ಕೆ ಮಾತ್ರ ನೋಡ್ತಾ ಇದ್ದೀವಿ. ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಬಹುಶಃ ಕೆಲವು ಜನ ಅವಕಾಶ ಸಿಕ್ಕಿದಾಗ ಮುಂದಕ್ಕೆ ಹೋಗ್ತಾರೆ, ಮುಂದಕ್ಕೆ ಹೋದವರು ಕೂಡ ಹಿಂದಕ್ಕೆ ತಿರುಗಿ ನೋಡೋದಿಲ್ಲ. ಇದು ಕೂಡ ಬಹುಶಃ ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ.